ಏನ್ಲ ಎಲ್ಲ ಡೆಲ್ಲಿಗೆ ಹೋಗವಂತೆ, ಕ್ರಾಂತಿ ಕಾಲ ಹತ್ರ ಬಂತೇನ್ಲ? ಅಯ್ಯ ಹೈಕಮಾಂಡ್ನವು ಬಿಹಾರದ ರಿಸಲ್ಟ್ ಏನಾಯ್ತದು ಅಂತ ತಲೆ ಕೆಡಿಸ್ಕೊಂಡ್ ಕುಂತವಂತೆ ಕಣೆ. ಅದಕ್ಕೆ ಸದ್ಯಕ್ಕೆ ಯಾರು ಡೆಲ್ಲಿ ಕಡೆಗೆ ತಲೆ ಹಾಕ್ಬೇಡಿ ಅಂತ ವಾರ್ನಿಂಗ್ ಕೊಟ್ಟವಂತೆ. ಅಲ್ಲಿಗೆ ನವೆಂಬರ್ ಕ್ರಾಂತಿ ನೆಗೆದು ಬಿದ್ದೋತೇನ್ಲ? ಇದ್ರೂ ಇರ್ಬೋದು ಕಣೆ, ಡಿಸೆಂಬರ್ ಕ್ರಾಂತಿ ಆದ್ರೂ ಆಗ್ಬೋದು. ಯಾರೇನ್ ಮಾಡಕ್ ಆಗೋದಿಲ್ಲ ಬಿಡೋದ ನೋಡಿಲಿ. ಹಾಗಲೇ ರೈತರು ಹೋರಾಟ ಮುಗೀತಲ್ಲ, ಇನ್ಯಾ ವಿಚಾರಕ್ಕೆ ರೋಡಿಗೆ ಬಿದ್ದವಲ್ಲ ಬಿಜೆಪಿ ಅವು? ಪೊರಪ್ಪ ನಗರದಲ್ಲಿ ಕಳ್ಳರು, ಕೊಲೆಗಡಕರು, ರೇಪಿಸ್ಟ್ಗಳೆಲ್ಲ ಫೋನ್ ಇಟ್ಕೊಂಡು ಎಣ್ಣೆ ಹೊಡ್ಕೊಂಡು ಮಜಾ ಮಾಡ್ತಾರಲ್ಲ ಅಣ್ಣ. ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು, ಆಡಳಿತ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವಕ್ಕೆ ಅಂತ ಬಿಜೆಪಿ ಅವರು ರೊಚ್ಚಿಗೆದ್ದಾರೆ ಕಣೆ. ಕರೆಕ್ಟ್ ಆಗಿ ಕೇಳ್ತವ್ರೆ ಕಣ್ಲೆ. ಈ ಕಳ್ಳ ಬಡ್ಡಿ ಮಕ್ಕಳನ್ನ ಜೈಲಲ್ಲೂ ಕಂಟ್ರೋಲ್ ಮಾಡಕ್ ಗೊತ್ತಾ ಇಲ್ಲ ಅಂದ್ರಿ ಆಚೆ ಕಡೆ ಇದ್ರೆ ಕತೆ ಏನ್ಲ? ಸುಮ್ಕೆ ಸಿಂಪಲ್ ಆಗಿ ಒಂದ್ ಕೆಲ್ಸ ಮಾಡೇ ಕೇಳಲೆ. ಏನ್ಲ ಅಣ್ಣ ಅದು ಸಿಂಪಲ್ ಕೆಲ್ಸ? ಕೈಲಾಗದೆ ಇರೋ ನಮ್ ಲೀಡರ್ಗಳನ್ನ, ಮಹಾನ್ ದಂಡನಾಯಕರುಗಳನ್ನ, ಚಿಲ್ರೆ ಕಾಯಿಸಿಗೆ ಡೀಲ್ ಆಗಿರೋ ಅಧಿಕಾರಿಗಳನ್ನ ಅದೇ ಜೈಲಲ್ಲಿ ಕುಂಡ್ರಿಸಿ ಒಳಗಿರೋ ಭಯೋತ್ಪಾದಕರು, ದಗಾಕೋರಗಳನ್ನ ಆಚೆಗೆ ಬಿಟ್ಟು ಎಲೆಕ್ಷನ್ಗೆ ನಿಲ್ಸಕ್ ಹೇಳ. ದೇಶಕ್ಕೋಸ್ಕರ ಅದನ್ನಾರ ಮಾಡ್ತಾವ ನೋಡೋಣ. ಅಯ್ಯೋ ಒಳಗಿರೋ ಕಳ್ಳರಿಗಿನ್ನ ಇವೇ ದೊಡ್ಡ ಕಳ್ಳರು ಕಂಬಿಡಣ. ನೋಡಿಲ್ಲಿ ಅಶೋಕ ಹೋಗಿತೈತೆ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ. ಏನ್ ಕೇಳಿದ್ರು ನೋಡೋಣ, ವರದಿ ತರ್ಸ್ಕೊಂತೀನಿ, ಮಾತಾಡ್ತೀನಿ, ನನಗ್ ಗೊತ್ತಿಲ್ಲ, ಇಷ್ಟೇ. ಈ ಸರ್ಕಾರ ನೆಗದು ಬಿದ್ದೋಗಿದೆ. ಇವತ್ತು ಶವಯಾತ್ರೆ ನಡೀತಾ ಇದೆ. ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ? DK ಶಿವಕುಮಾರ್ ಮುಂದೆ ಹೊರಬೇಕಾ, ಸಿದ್ದರಾಮಯ್ಯ ಮುಂದೆ ಹೊರಬೇಕಾ? ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು. ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ, ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ. ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಿವಿ ಅಂತ ಎಚ್ಚರಿಕೆ ಕೊಟ್ಟೈತೆ ಕಣ ಅಶೋಕ್. ತಾಕತ್ತಿದ್ರೆ ಜನಗಳ ಮೇಲೆ, ದೇಶದ ಮೇಲೆ ಅಷ್ಟು ಪ್ರೀತಿ ಇದ್ರಿ ಫಸ್ಟ್ ಆಗಿ ಕೆಲಸ ಮಾಡೇ ಕೇಳ ನೋಡೋಣ. 2 ದಿನ ಹಂಗಾಗಿ ಸುಮ್ಕಾಯ್ತಾರೆ ಕಣೆ. ಗೌರ್ಮೆಂಟ್ ನೋವೇ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ಟು 6 ತಿಂಗಳಾದ್ಮೇಲೆ ಬೇರೆ ಕಡೆ ಡ್ಯೂಟಿ ಹಾಕೊಡ್ತವೆ. ಒಳಗಿರೋ ಕಳ್ಳಬಡ್ಡಿ ಮಕ್ಳುವೆ ರೀಚಾರ್ಜ್ ಮುಗ್ದೋಗೈತಿ ಅನ್ನೋ ತೆರಕಿ ಒಂದಷ್ಟೇ ದಿನ ಸೈಲೆಂಟ್ ಆಗಿದ್ದು, ಆಮೇಲೆ ಮೆಲ್ಲಕ್ಕೆ ಕಳ್ಳಾಟ ಶುರು ಮಾಡ್ಕೊಂತವೆ. ಅಷ್ಟೇ ಅಲ್ವೇನ್ಲ? ಕರೆಕ್ಟ್ ಕಣೆ. ನೋಡಿಲಿ ಪರಮೇಶ್ವರ್ ಯಾರನ್ನೋ ಸಸ್ಪೆಂಡ್ ಮಾಡಕೈತಿ. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಸೂಪರ್ಡೆಂಟ್ ಅಶೋಕ್ ಭಜಂತ್ರಿ ಇದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಮಕ್ಕಳು ಓದೋ ಸ್ಕೂಲಲ್ಲಿ CCTV ಐತೆ ಅಂದ್ಮೇಲೆ ಕಳ್ಳನ ಮಕ್ಕಳು ಇರೋ ಜಾಗದಲ್ಲಿ ಯಾಕೆ ಇನ್ನ CCTV ಹಾಕಿಲ್ವಂತ? ಒಂದಲ್ಲ 100 CCTV ಕ್ಯಾಮೆರಾಗಳು. ಒಂದು ವರ್ಕ್ ಆಗಿಲ್ವಾ? ಏನೋ ಒಂದು ಕೆಟ್ಟೋಗಿದೆ, 10 ಕೆಟ್ಟೋಗಿದೆ, ಓಕೆ. 100 CCTV ಕ್ಯಾಮೆರಾಗಳು ಯಾರು ಆಫ್ ಮಾಡಿದವರು? ಈಗಾಗಲೇ ಅಲ್ಲಿ ಇದಾವೆ CCTVಗಳೆಲ್ಲ ಕಡೆ ಇದಾವೆ. ಆ ಫೀಡ್ ಅನ್ನ ಇಲ್ಲಿಗೆ ತಗೊಂಡ್ ಬಂದು ಮಾಡ್ಬೇಕು. ಟೆಕ್ನಿಕಲ್ ಅದಕ್ಕೋಸ್ಕರ ಅದು ಮಾಡ್ತೀವಿ. 140 ಜನ MLAಗಳಿದ್ರು ಈ ಸರ್ಕಾರಕ್ಕೆ ಕೆಪಾಸಿಟಿ ಅನ್ನೋದು ಬರ್ಲಿಲ್ವಲ್ಲ? ಅವೇ ಕುರ್ಚಿ ಕಿರ್ತಾಡ್ಕೊಂಡು ಕುಂತಿದ್ರೆ ಕೆಪಾಸಿಟಿ ಎಲ್ಲಿಂದ ಬರ್ತದಣ್ಣ? ಹೋಗಿಲ್ಲಮ್ಮಕ್ಕಿ ಮಾತಾಡದೆ ವೇಸ್ಟ್ ಆಪ್ ಮಾಡ್ಲ ಮೈಕ. ಶಿವನಿ ಶಂಭುಲಿಂಗ ಕಣ್ಣು